ಬೆಂಗಳೂರಿನ ಹೊರವಲಯದ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಗ್ಯಾಂಗ್ ರೇಪ್ ಪ್ರಕರಣ ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯರ ಭದ್ರತೆಯ ಬಗ್ಗೆಯೂ ಕೂಡ ಪ್ರಶ್ನೆಗಳು ಎದ್ದಿವೆ. ಈ ಮಧ್ಯೆ 4 ಕಾಮುಕರಿಗೆ ಕೋಳ ತೊಡಸಿರುವಂತಹ ಪೊಲೀಸರು ಉಳಿದ ಇಬ್ಬರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಪ್ರಶಾಂತವಾದ ಬೆಂಗಳೂರಲ್ಲಿ ಕಾಮುಕರ ಕ್ರೌರ್ಯ, ರಾಜಧಾನಿಗೆ ಕಳಂಕ ತಂದ ಗ್ಯಾಂಗ್ ರೇಪ್ ಕೇಸ್. ಬೆಂಗಳೂರು ಅನ್ನೋ ಮಹಾನಗರ ಕೋಟಿ ಜನರಿಗೆ ಆಶ್ರಯ ಕೊಟ್ಟಿದೆ. ಮೂಟೆಗಟ್ಟಲೆ ಕನಸು ಕಟ್ಟಿಕೊಂಡು ಬೇರೆ ಬೇರೆ ರಾಜ್ಯಗಳಿಂದ ವಿದೇಶಗಳಿಂದಲೂ ಬಂದು ಇಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ಐಟಿ ಸಿಟಿ ಅಂತಾನೆ ಕರೆಸಿಕೊಳ್ಳೋ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಿದೆ. ಆದರೆ ಇಂಥ ಬೆಂಗಳೂರಲ್ಲಿ ಇತ್ತೀಚೆಗೆ ಕಾಮುಕರ ಅಟ್ಟಹಾಸವೂ ಮಿತಿಮೀರಿ ಹೋಗ್ತಿದೆ. ಇದಕ್ಕೆ ಸಾಕ್ಷಿ ನಿನ್ನೆ ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿಯಲ್ಲಿ ನಡೆದಿರೋ ಪೈಶಾಚಿಕ ಅತ್ಯಾಚಾರ ಪ್ರಕರಣ. ಪೊಲೀಸರ ಹೆಸರಲ್ಲಿ ಮನೆಗೆ ನುಗ್ಗಿ ಗ್ಯಾಂಗ್ ರೇಪ್. ಮಾದನಾಯಕನಹಳ್ಳಿ ವ್ಯಾಪ್ತಿಯ ಗಂಗೊಂಡನಹಳ್ಳಿಯಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೂಲದ ಕುಟುಂಬ ವಾಸವಿತ್ತು. ಅಕ್ಕಪಕ್ಕದ 2 ಮನೆಗಳನ್ನ ಬಾಡಿಗೆಗೆ ಪಡೆದು ವಾಸಿಸುತ್ತಿದ್ರು. ದೀಪಾವಳಿಯಾಗಿದ್ರಿಂದ ಹಬ್ಬ ಆಚರಿಸಿ ಊಟ ಮಾಡಿ ನಿದ್ರೆಗೆ ಜಾರೋ ಹೊತ್ತಲ್ಲೇ 6 ಜನರ ಕಾಮುಕರ ತಂಡ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿತ್ತು. ಅದು ಪೊಲೀಸರ ಹೆಸರಲ್ಲಿ. ನಾವು ಪೀಣ್ಯ ಪೊಲೀಸರ ಇನ್ಫಾರ್ಮರ್ಸ್ ಅಂತ ಹೇಳಿ ಮೊದಲು ಮನೆಗೆ ಎಂಟ್ರಿ ಕೊಟ್ರು. ನಿಮ್ಮ ಮನೆಯಲ್ಲಿ ಗಾಂಜಾ ಮಾರಾಟ ನಡೆಯುತ್ತಿದೆ, ವೇಶ್ಯಾವಾಟಿಕೆ ನಡೆಸ್ತಿದ್ದೀರಾ ಅಂತ ನಮಗೆ ಪಕ್ಕಾ ಮಾಹಿತಿ ಬಂದಿದೆ, ಮನೆ ಸರ್ಚ್ ಮಾಡಬೇಕು ಅಂತ ಎಂಟ್ರಿ ಕೊಟ್ರು. ಮನೆ ಒಳಗೆ ಹೋಗ್ತಿದ್ದಂತೆ ಮನೆಯಲ್ಲಿದ್ದ ಸದಸ್ಯರಿಗೆ ಮಾರಕಾಸ್ತ್ರ ತೋರಿಸಿ ಬೆದರಿಕೆ ಹಾಕಿದ್ರು. ಮನೆ ಸದಸ್ಯರ ಕೈಕಾಲು ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ಮಹಿಳೆಯನ್ನ ಪಕ್ಕದ ಮನೆಗೆ ಎಳೆದೊಯ್ದ್ರು. ಅಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಸಿ ನೀಚ ಕೃತ್ಯ ಎಸಗಿದ್ದಾರೆ. ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆಸಿದ ಪ್ರಕರಣದಲ್ಲಿ ಒಟ್ಟು 6 ಮಂದಿ ಆರೋಪಿಗಳ ಮಾಹಿತಿ ಸಿಕ್ಕಿದೆ. ತಕ್ಷಣ ಅಲರ್ಟ್ ಆದ ಪೊಲೀಸರು ಇಲ್ಲಿವರೆಗೆ ಕಾರ್ತಿಕ್, ಮಿಥುನ್, ನವೀನ್ ಮತ್ತು ಸುಯೋಗ್ ಅನ್ನೋ 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಈ 4 ಕಾಮುಕರ ಇತಿಹಾಸವನ್ನೆಲ್ಲ ಖಾಕಿ ಪಡೆ ಪತ್ತೆ ಮಾಡಿದ್ದು ಒಬ್ಬೊಬ್ಬನ ಜಾತಕನೂ ಭಯಾನಕ. ಸಂತ್ರಸ್ತೆ ವಾಸವಿದ್ದ ಏರಿಯಾ ಬಳಿಯೇ ಆರೋಪಿಗಳು ವಾಸ ಮಾಡುತ್ತಿದ್ರು. ಕ್ಯಾಬ್ ಓಡಿಸೋದು, ಟೆಂಪೋ ಓಡಿಸೋದು ಇವರ ಕಾಯಕವಾಗಿತ್ತು. ಕೆಲಸ ಇಲ್ಲದಿದ್ದಾಗ ಸುಮ್ಮನೆ ಹರಟೆ ಹೊಡೆಯುತ್ತಾ ಕೂತಿದ್ದಾಗ ಸಂತ್ರಸ್ತೆ ಕಣ್ಣಿಗೆ ಬಿದ್ದಿದ್ಲು. ಸಾಕಷ್ಟು ದಿನ ಸಂತ್ರಸ್ತೆಯ ಚಲನವಲನವನ್ನ ನೋಡಿ ಅತ್ಯಾಚಾರಕ್ಕೆ ಸ್ಕೆಚ್ ಹಾಕಿದ್ರು. ಮಂಗಳವಾರ ಸಂಜೆ ಪಾರ್ಟಿ ಮಾಡಿ ಅತ್ಯಾಚಾರಕ್ಕೆ ಸ್ಕೆಚ್ ಹಾಕೇ ಬಿಟ್ರು. ಮಂಗಳವಾರ ರಾತ್ರಿ 9:30ಕ್ಕೆ ಪೊಲೀಸ್ ಕಡೆಯವರಂತ ಎಂಟ್ರಿ ಕೊಟ್ಟು ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿ ವಿಡಿಯೋ ಮಾಡಿಕೊಂಡು ವಿಷಯ ಹೊರಗೆ ಬಾಯ್ಬಿಟ್ರೆ ವಿಡಿಯೋ ಹರಿಬಿಡುವ ಬೆದರಿಕೆನೂ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅತ್ಯಾಚಾರ ನಡೆಸಿದ ಮೇಲೆ ಮನೆ ದೋಚಿದ್ದ ಆರೋಪಿಗಳು 25,000 ಹಣವನ್ನೂ ಎತ್ಕೊಂಡು ಹೋಗಿದ್ರು. ಕಾರ್ತಿಕ್, ಮಿಥುನ್, ನವೀನ್ ಮತ್ತು ಸುಯೋಗ್ ಬಂಧನ ಮಾಡಿದ್ದು ಮತ್ತಿಬ್ಬರು ಆರೋಪಿಗಳ ಬಂಧನಕ್ಕೆ ಹುಡುಕಾಟ ನಡೆಯುತ್ತಿದೆ. ಇದೇ ಗ್ಯಾಂಗ್ ರೇಪ್ ವಿಷಯದಲ್ಲಿ ರಾಜಕೀಯ ವಾಕ್ಸಮರಾನೂ ಶುರುವಾಗಿದೆ. ರಾಜ್ಯದಲ್ಲಿ ತಿಂಗಳಿಗೊಂದಾದ್ರೂ ಗ್ಯಾಂಗ್ ರೇಪ್ ಪ್ರಕರಣಗಳು ಆಗ್ತಾನೇ ಇವೆ. ಫೆಬ್ರವರಿಯಿಂದ ಇಲ್ಲಿವರೆಗೂ ಬೆಳಗಾವಿ, ಮಂಡ್ಯ, ಕೊಪ್ಪಳ, ಹಾಸನ, ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ 8 ಸಾಮೂಹಿಕ ಅತ್ಯಾಚಾರ ಕೇಸ್ ದಾಖಲಾಗಿವೆ. ಈಗ ನೆಲಮಂಗಲ ಘಟನೆಗೆ ಬಿಜೆಪಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸರ್ಕಾರ ಏನು ಮಾಡ್ತಿದೆ ಅಂತ ಪ್ರಶ್ನೆ ಮಾಡಿದ್ರೆ, ಆರೋಪಿಗಳ ಬಂಧನವಾಗಿದ್ದು ತನಿಖೆ ಆಗ್ತಿದೆ, ಪೊಲೀಸರಿದ್ದಾರೆ, ಕಾನೂನಿದೆ, ಕೋರ್ಟ್ ಇದೆ ಅಂತಿದ್ದಾರೆ. ನೀವು ನೋಡಿದ್ರೆ 7 ಜನರು ಒಂದು ಹೆಣ್ಣು ಮಗಳ ಮನೆಗೆ ನುಗ್ಗಿ ಇವತ್ತು ರೇಪ್ ಮಾಡಿರ್ತಕ್ಕಂಥ ವಿಚಾರವ ಇವತ್ತು ಬೆಂಗಳೂರಿನಲ್ಲಿ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದೆ. ಮರ್ಡರ್ಗಳು ಎಷ್ಟಾಗ್ತಾ ಇವೆ. ಈ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ, ನೀವು ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಬಂದಿದ್ದೀರೋ ಅಥವಾ ಮತ್ತಷ್ಟು ಸಮಸ್ಯೆಗಳನ್ನ ಉದ್ಭವ ಮಾಡಲಿಕ್ಕೆ ಬಂದಿದ್ದೀರೋ? ಅಲ್ಲ, ಈಗಾಗಲೇ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ. 4 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 2 ಹುಡುಕ್ತಾ ಇದ್ದಾರೆ. ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕೋ ತಗೊಳ್ತೇವೆ. ಕಾನೂನು ಶಿಕ್ಷೆ ಕೊಡೋದು ನಾವಲ್ಲ, ಶಿಕ್ಷೆ ಕೊಡೋದು ಕೋರ್ಟ್ನಲ್ಲಿ ಕೊಡಬೇಕು. ಅದನ್ನ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು ವಿತ್ ದಿ ಎವಿಡೆನ್ಸಸ್, ಅದನ್ನ ಇಲಾಖೆಯವರು ಮಾಡ್ತಾರೆ. ರಾಜಕೀಯ ವಾಕ್ಸಮರ ಏನಾದರೂ ಇರಲಿ, ಗ್ಯಾಂಗ್ ರೇಪ್ ಅನ್ನೋ ಹೀನಕೃತ್ಯ ಎಸಗಿದವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಸದ್ಯ ಸಂತ್ರಸ್ತ ಮಹಿಳೆಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಸದ್ಯ 3 ಸ್ಪೆಷಲ್ ಟೀಮ್ಗಳನ್ನ ರಚಿಸಿದ್ದು ಪೀಣ್ಯ ಪೊಲೀಸರ ಇನ್ಫಾರ್ಮರ್ ಎಂದು ಹೇಳಿರೋದ್ರಿಂದ ಅದನ್ನೂ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.